ಯೋಗಾಸನ ಕಲಿತ ಆಧುನಿಕ ಏಕಲವ್ಯ. ಈತನಿಗೆ ಸ್ಫೂರ್ತಿಯಾಗಿದ್ದು ಡಾಕ್ಟರ್ ರಾಜ್ಕುಮಾರ್. ಹೇಗೆ ಏನ್ ಸ್ಟೋರಿ ಬನ್ನಿ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಆಗ ಮಾತ್ರ ಏನನ್ನಾದ್ರೂ ಸಾಧಿಸೋಕೆ ಸಾಧ್ಯ. ಆದ್ರೆ ಗುರಿ ಇದ್ದು ಗುರುವಿಲ್ಲದೆಯೂ ಕೂಡ ಯೋಗಾಸನದ ಮೂಲಕ ಹುಬ್ಬಳ್ಳಿಯ ಶಂಭು ಏಕಲವ್ಯನಂತೆ ಯೋಗಾಸನದ ಪಟ್ಟುಗಳನ್ನ ಕರಗತ ಮಾಡಿಕೊಂಡಿದ್ದಾರೆ. ರಾಜ್ಕುಮಾರ್ ಅಭಿನಯದ ಕಾಮನಬಿಲ್ಲು ಸಿನಿಮಾದಿಂದ ಸ್ಫೂರ್ತಿಗೊಂಡು ಯೋಗಾಸನವನ್ನ ಅಭ್ಯಾಸ ಮಾಡ್ತಿದ್ರು. ಬದುಕಿನ ಬಂಡಿ ಎಳೆಯೋದಕ್ಕೆ ಬಾಡಿ ಮಸಾಜ್ ಕೆಲಸ ಮಾಡ್ತಾ ಇದ್ರು. ಜೊತೆಗೆ ಸಿನಿಮಾ ವ್ಯಾಮೋಹದಿಂದಾಗಿ ಬೆಂಗಳೂರಿಗೆ ಬಂದ್ರು. ಆದ್ರೆ ಇಲ್ಲೂ ಕೂಡ ಸಿನಿಮಾ ನಟರಿಗೆ ಬಾಡಿ ಮಸಾಜ್ ಮಾಡಿದ್ರೆ ಹೊರತು ನಟಿಸುವಂತ ಅವಕಾಶ ಇವರಿಗೆ ಸಿಗ್ಲಿಲ್ಲ. ಟಿವಿ ಆನ್ ಮಾಡಿದಾಗ ಕಾಮನಬಿಲ್ಲು ಫಿಲ್ಮ್ ಹಚ್ಚಿದ್ರು ಡಾಕ್ಟರ್ ರಾಜ್ಕುಮಾರ್. ಅವಾಗ ಯೋಗ ಸೀನಲ್ಲಿ ಮೊಬೈಲ್ ಆಮೇಲೆ ಯೋಗ ಪ್ರತಿಯೊಂದು ಅಂತ ಕಲಿಯಕ್ಕೆ ಭಾಳ ತ್ರಾಸ ಸರ್. ಪರ್ಫೆಕ್ಟ್ ಆಗಿ ಮಾಡಾಕುತ್ತೆ ಸರ್. ಆಮೇಲೆ ಅದು 2 ವರ್ಷ 3 ವರ್ಷ. ಬಾಡಿ ಮಸಾಜ್ ನಿಂದ ಬರುವಂತ ಹಣ ಆವತ್ತಿನ ಊಟ ತಿಂಡಿ ಜೊತೆಗೆ ಮನೆ ಬಾಡಿಗೆಗೆ ಸರಿ ಹೋಗುತ್ತೆ. ಹೀಗಿದ್ರು 4 ಜನರಿಗೆ ಯೋಗದ ಪರಿಚಯವಾಗಬೇಕು ಅನ್ನೋದು ಅವರಿಗಿರುವಂತ ಹಠ. ಜನಗಳಿಗೆ ಈ ಯೋಗ ಅಂದ್ರೆ ಅವ್ರ ಕಡೆಯಿಂದ ಕಲಿತ ಇವ್ರಿಗೆ ಈ ಕಡೆ ಕಲಿಬದ್ಲಿ ನಮ್ಗೆ ಶುದ್ಧಿ ಅನ್ನೋದು ಆತ್ಮಸ್ಥೈರ್ಯ ಅನ್ನೋದು ಇತ್ತಂದ್ರೆ ಎಲ್ಲ ಮಾಡ್ಬೋದು ಅನ್ನೋದು ತಿಳಿಸ್ಲಿಕ್ಕೆ ಬಂದಿರೋ ಸರ್. ಆತರ ಇತ್ತೀಚೆಗಷ್ಟೇ ಮದುವೆಯಾಗಿರುವಂತ ಶಂಭುಗೆ ಬಣ್ಣದ ಲೋಕದ ಮೇಲಿರುವಷ್ಟೇ ವ್ಯಾಮೋಹ ಯೋಗದ ಮೇಲೂ ಕೂಡ ಇದೆ. ಇದನ್ನ ಯಾರಾದ್ರೂ ಗುರುತಿಸಿ ಅವಕಾಶ ಕೊಡ್ಬೇಕಷ್ಟೇ. ಸುನಿಲ್ ಶಂಕರಘಟ್ಟ, ಪಬ್ಲಿಕ್ ಟಿವಿ, ಬೆಂಗಳೂರು. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ದಿವ್ಯ ಜ್ಯೋತಿ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.